ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಆಸಕ್ತರೇ, ಮಹಾಭಾರತದ ಪ್ರಿಯರೇ, ಭಗವದ್ಗೀತೆಯ 6 ಅಧ್ಯಾಯಗಳನ್ನು ನಾವು ನೋಡಿದ್ದೇವೆ. 7ನೇ ಅಧ್ಯಾಯ ತುಂಬ ವಿಶೇಷವಾದದ್ದು ಅಂತ ಕೃಷ್ಣನೇ ಹೇಳ್ಬಿಡ್ತಾನೆ. ನೋಡಪ್ಪ ಅರ್ಜುನ, ನೀನು ಈಗ ನಾನು ಹೇಳದಿರತಕ್ಕ ಜ್ಞಾನವನ್ನು ಸಂಶಯರಹಿತವಾಗಿ ತಿಳಿದುಕೊಂಡು ಬಿಟ್ಟರೆ ಇನ್ನೇನು ತಿಳ್ಕೋಬೇಕಾದ್ದೇ ಇಲ್ಲ. ಈಗ ನಾನು ಹೇಳ್ತಾ ಇರತಕ್ಕಂತಹ ಜ್ಞಾನ ವಿಜ್ಞಾನ ಯೋಗ ಆಗತ್ತಾ, ಈ 7ನೇ ಅಧ್ಯಾಯಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಈ ಜ್ಞಾನ ವಿಜ್ಞಾನ ಯೋಗವನ್ನು ನೀನು ತಿಳಿದುಕೊಂಡರೆ ಮತ್ತೇನೋ ತಿಳ್ಕೋಬೇಕು ಅನ್ನತಕ್ಕಂಥ ಶೇಷ ಭಾಗ ಏನೂ ಇರೋದಿಲ್ಲ. ಅವಶೇಷ ಅಂತ ಕರೀತಾರೆ, ಅವಶಿಷ್ಟ ಅಂತ. ಇಲ್ಲಿ ಇದನ್ನು ತಿಳ್ಕೊಂಡ್ರೆ ಬೇರೆದೇನೂ ತಿಳ್ಕೋಬೇಕಾಗಿಲ್ಲ ಅಂತ ಹೇಳಿದರೆ ಅರ್ಥ ಲೌಕಿಕ ವಿದ್ಯೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಈ ಮಾತು. ತಾತ್ವಿಕ ಕ್ಷೇತ್ರದಲ್ಲಿ ಏನೇನೋ ಚರ್ಚೆಗಳು ನಡೀತಾ ಇದೆ. ಆದರೆ ಈಗ ನಾವು ಹೇಳದಿರತಕ್ಕಂತಹ ತಾತ್ವಿಕ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡರೆ ಆಗ ತತ್ವಕ್ಷೇತ್ರದಲ್ಲಿ ಇನ್ನೇನೋ ತಿಳ್ಕೋಬೇಕು ಅನ್ನತಕ್ಕಂಥದ್ದು ನಿಂಗೇನೂ ಇರಲ್ಲ ಅನ್ನೋದು ಕೃಷ್ಣನ ಅಭಿಮತ. ಅದು ಕಾರಣ ಈ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾದ್ದು ಅಂತ ಕಾಣುತ್ತೆ. 7ನೇ ಅಧ್ಯಾಯವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶೃಣು ಅಂತ ಇದ್ದಾನೆ ಕೃಷ್ಣ. ಸಾಮಾನ್ಯವಾಗಿ ರಾಮಾವತಾರದಲ್ಲಾಗಲಿ ಕೃಷ್ಣಾವತಾರದಲ್ಲಾಗಲಿ ಶೃಣು ವಿದ್ಧಿ ಎಲ್ಲ ಹೇಳಿದರೆ ಅರ್ಥ ಬಹಳ ಪ್ರಧಾನವಾಗಿರತಕ್ಕಂಥ ಯಾವುದೋ ಒಂದು ವಿಶೇಷವಾದ ವಿಷಯವನ್ನು ಹೇಳ್ತಾ ಇದ್ದೇನೆ. ಶೃಣು, ಕೇಳು, ಗಮನ ಇಟ್ಟು ಕೇಳು, ಚಂಚಲನಾಗದೆ ಕೇಳು, ದೃಢವಾಗಿ ಕೇಳು, ವಿಶ್ವಾಸವಿಟ್ಟು ಕೇಳು, ಶ್ರದ್ಧಾಳುವಾಗಿ ಕೇಳು. ಕೇಳಿದ್ದನ್ನು ಮನನ ಮಾಡು, ಮನನ ಮಾಡಿದ್ದನ್ನು ಚಿಂತಿಸು, ಮತ್ತೆ ಮತ್ತೆ ಆ ಚಿಂತನೆಗಳನ್ನು ಮಾಡಿ ಆ ಪರಮಸತ್ಯವನ್ನು ನಿನ್ನದನ್ನಾಗಿ ಮಾಡಿಕೋ. ಇದೆಲ್ಲ ಶೃಣು ಅನ್ನುವುದರೊಳಗೆ ಅಡಗಿದೆ. ಹಾಗೆ ನೀನು ನಾನು ಹೇಳಿದ್ದನ್ನು ಕೇಳುವಾಗ ಅಸಂಶಯಂ ಸಮಗ್ರಂ ಅನ್ನೋ 2 ಗುಣವಾಚಕಗಳನ್ನು ಕೃಷ್ಣ ಹೇಳ್ತಾನೆ. ಅಂದರೆ ನಾನು ಹೇಳದಿರತಕ್ಕಂತಹ ವಿಷಯಗಳ ವಿಷಯದಲ್ಲಿ ನಿನಗೆ ಏನಾದರೂ ಸಂದೇಹ ಬಂದರೆ ತಕ್ಷಣ ಪ್ರಶ್ನೆ ಕೇಳಬೇಕು. ನೀವು ಪ್ರಶ್ನೋತ್ತರಗಳ ಮೂಲಕ ಸಾಗಿದ ಸಂಭಾಷಣೆ ಹೆಚ್ಚು ಫಲವತ್ತಾಗಿರುತ್ತೆ, ಹೆಚ್ಚು ಸತ್ಯಕ್ಕೆ ಹತ್ತಿರವಾಗಿರುತ್ತೆ. ಹಾಗೆ ನೀನು ನನ್ನ ಮಾತುಗಳನ್ನು ಸಂಶಯವಿಲ್ಲದಂತೆ ಅಥವಾ ಸಂಶಯ ಉಂಟಾದರೆ ಅದನ್ನು ಪರಿಹರಿಸಿಕೊಂಡು ಸಮಗ್ರವಾಗಿ ತಿಳ್ಕೋಬೇಕು. ಅಸಂಶಯಂ ಸಮಗ್ರಂ. ನಾನು ಹೇಗೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನಾನೊಂದು ಹೇಳೋದಕ್ಕೆ ಬೇರೆ ವ್ಯಾಖ್ಯಾನ ಮಾಡಬಾರದು. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ನಾನು ಹೇಗೆ ಹೇಳ್ತೀನೋ ಹಾಗೆ. ಅಂದರೆ ಅನುಶಾಸನವನ್ನು ಶ್ರೀಕೃಷ್ಣ 7ನೇ ಅಧ್ಯಾಯದಲ್ಲಿ ಅರ್ಜುನನಿಂದ ನಿರೀಕ್ಷಣೆ ಮಾಡ್ತಾ ಇದ್ದಾನೆ.
ಪರಮಶಿಷ್ಯನಾಗಿ ಗುರು ಹೇಳಿದ್ದನ್ನು ಎದುರು ಮಾತಾಡದೆ ಕೇಳಬೇಕು. ಹಾಗೆ ಕೇಳಬೇಕಾಗಿದ್ದರೆ ನಿನ್ನ ಸ್ಥಿತಿ ಹೇಗಿರಬೇಕು ಅಂದರೆ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮತ್ ಆಶ್ರಯ. ನಿನಗೆ ಈ ಮಾನಸಿಕ ಸ್ಥಿತಿ ಇರಬೇಕು. ಏನು? ಮದ ಆಶ್ರಯ, ನನ್ನ ಆಶ್ರಯದಲ್ಲಿ ನೀನು ಇದ್ದೇನೆ ಅನ್ನುವುದು ನೀನು ತಿಳ್ಕೊಳ್ತ. ನನ್ನನ್ನು ಆಶ್ರಯಿಸಿದ್ದೀಯೇ ಅಂದರೆ ಅರ್ಥವೇನು? ನೀನು ನನಗೆ ಶರಣಾಗತನಾಗಿದ್ದೀಯೇ, ನಾನು ಹೇಳಿದ್ದೇ ನಿನಗೆ ಮಾರ್ಗದರ್ಶನ, ನೀನು ನನ್ನ ಶಿಷ್ಯನಾಗಿದ್ದೀಯೇ ಅನ್ನುವುದನ್ನು ಖಚಿತಪಡಿಸಿಕೊಂಡು ಮಯ್ಯ ಆಸಕ್ತಮನ ಪಾರ್ಥ, ನೀನು ನನ್ನಲ್ಲಿ ಆಸಕ್ತನಾಗಿರಬೇಕು. ಗುರುಗಳು ಹೇಳಿದ್ದನ್ನು ನಾನು ಚಚಾತಪದೆ ಪಾಲನೆ ಮಾಡ್ತೀನಿ ಅನ್ನತಕ್ಕಂತಹ ಮಾನಸಿಕ ಸ್ಥಿತಿಯಲ್ಲಿ ನೀನಿರಬೇಕು. ಮಯ್ಯಾಸಕ್ತ ಮನಃ ಪಾರ್ಥ, ಹಾಗೆ ನೀನು ಯೋಗಂ ಯುಂಜನ್, ಆ ರೀತಿಯಲ್ಲಿ ಯೋಗಾಭ್ಯಾಸ ಮಾಡು. 7ನೇ ಅಧ್ಯಾಯದ ಉದ್ಘಾಟನೆಯಲ್ಲಿಯೇ ಶ್ರೀಕೃಷ್ಣ ಈ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಬೇಕಿದ್ದರೆ ಎಂತಹ ಮನಸ್ಥಿತಿ ಇರಬೇಕು ಅನ್ನುವುದನ್ನು ಅಪೇಕ್ಷೆ ಪಡ್ತಾನೆ. ಅದನ್ನು ನಿಸ್ಸಂಶಯವಾಗಿ ಹೇಳ್ತಾನೆ. ನೀವು ಯಾರು ಕೃಷ್ಣನಲ್ಲಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿರುತ್ತೀರೋ ಅವರಿಗೆ ಇದು ಲಗತ್ತಾಗುತ್ತೆ. ಅವರು ಈ ಆತನ ಆದೇಶವನ್ನು ಪಾಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ಆಸಕ್ತರಾಗಿರಬೇಕು, ಆತನನ್ನೇ ಪರಮ ಅಂತ ತಿಳ್ಕೋಬೇಕು, ಆತನಲ್ಲೇ ಆಶ್ರಯವನ್ನು ಹೊಂದಿರಬೇಕು, ಸಂಶಯಗಳು ಬಂದರೆ ನಿವಾರಣೆ ಮಾಡ್ಕೋಬೇಕು, ಒಟ್ಟರ್ಥದಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಅದು ಹೇಳಿದ ಕೇಳಬೇಕು. ಮತ್ತು ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ, ಶೃಣು ಯಥಾ ಜ್ಞಾಸ್ಯಸಿ ತಚ್ಛೃಣು, ನಾನು ಏನು ಹೇಳ್ತೀನೋ ಅದನ್ನು ಕಿವಿಗೊಟ್ಟು ಕೇಳು. ಏನಂತ ಹೇಳ್ತಾ ಇದ್ದಾನೆ ಕೃಷ್ಣ? ಜ್ಞಾನಂ ತೇಹಂ ಸವಿಜ್ಞಾನಂ, ನಾನು ನಿನಗೆ ಈಗ ಹೇಳದಿರತಕ್ಕಂಥದ್ದು ಬರೀ ಜ್ಞಾನವಲ್ಲ. ಇದಂ ವಕ್ಷ್ಯಾಮಿ ಅಶೇಷತಃ, ಅಶೇಷತಃ ಏನು ಬಿಡದ ಕಡೆ ಸಂಪೂರ್ಣವಾಗಿ ನಾನು ನಿನಗೆ ಹೇಳ್ಬಿಡ್ತೀನಿ. ಹೇಗೆ ಹೇಳ್ತೀನಿ ಅಂದರೆ ಜ್ಞಾನಂ ವಿಜ್ಞಾನ ಸಹಿತಂ, ವಿಜ್ಞಾನದ ಜೊತೆಗೆ ಹೇಳುತ್ತೆ. ಈಗ ನಾವು ಬಹಳ ಎಚ್ಚರಿಕೆಯಿಂದ ಈ ಪದಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಜ್ಞಾನ ಅಂದರೆ ಗೊತ್ತಿದೆ ನಮಗೆ, ಜ್ಞಾನ ತತ್ವಜ್ಞಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈಗ ವಿಜ್ಞಾನ ಅಂದರೆ ಏನು ಅನ್ನುವುದು ಖಚಿತ ಆಗಬೇಕು. ವಿಜ್ಞಾನ ಅಂದರೆ ನಾವು ಪ್ರಯೋಗಾಲಯಗಳಲ್ಲಿ ಕಂಡುಹಿಡಿಯತಕ್ಕಂಥದ್ದು, ಅಥವಾ ನಾವು ಯಾವುದನ್ನು ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತ ಇತ್ಯಾದಿ ಹೆಸರುಗಳಿಂದ ಗುರುತಿಸ್ತಾ ಇದ್ದೇವೋ ಆ ವಿಜ್ಞಾನವನ್ನು ಕುರಿತು ಶ್ರೀಕೃಷ್ಣ ಮಾತಾಡ್ತಾ ಇಲ್ಲ. ಜ್ಞಾನಂ ವಿಜ್ಞಾನ ಸಹಿತಂ ಇದಂ ವಕ್ಷ್ಯಾಮಿ ಅಶೇಷತಃ, ನಾನು ಹೇಳ್ತಾ ಇರತಕ್ಕಂಥ ಈ ಜ್ಞಾನ ಅತ್ಯಂತ ವಿಶೇಷವಾದದ್ದು. ಅಂದರೆ ಮತ್ತೆ ಖಚಿತಪಡಿಸಿಕೊಳ್ಳಬೇಕಾದ್ದು, ತತ್ವಜ್ಞಾನ ಕ್ಷೇತ್ರದಲ್ಲಿ ಇರತಕ್ಕಂತಹ ಹಲವಾರು ಶಾಖೆಗಳಲ್ಲಿ ಈ ನನ್ನ ಶಾಖೆ ಅದು ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ಅದು ವಿಜ್ಞಾನ, ವಿಶೇಷವಾದ ಜ್ಞಾನ. ಹೀಗಾಗಿ ಲೌಕಿಕದಲ್ಲಿ ಅರ್ಥ ಮಾಡಿಕೊಳ್ಳುವ ವಿಜ್ಞಾನಕ್ಕೂ ಕೃಷ್ಣ ಇಲ್ಲಿ ಬಳಸ್ತಾ ಇರತಕ್ಕಂತಹ ವಿಜ್ಞಾನಕ್ಕೂ ಅತ್ಯಂತ ವ್ಯತ್ಯಾಸ ಅನ್ನತಕ್ಕಂಥದ್ದು ಉಂಟು. ಯಜ್ಞಾತ್ವಾತ್, ಇದು ಬಹಳ ಪ್ರಧಾನವಾಗಿರತಕ್ಕಂಥ ಈ ಶ್ಲೋಕದ ಅರ್ಥವಾಗಿದೆ. ನೀನು ಈಗ ನಾನು ಹೇಳತಕ್ಕಂಥದ್ದನ್ನ ಯಜ್ಞಾತ್ವಾತ್ ನೇಹುಹೂಯೋನ್ಯ ಜ್ಞಾನಂ ಅವಶಿಷ್ಯತೆ. ನೀನು ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಂಡರೆ, ಯಜ್ಞಾತ್ವ ಯತ್ ಜ್ಞಾತ್ವ, ಯತ್ ಜ್ಞಾತ್ವ ತ್ವ ನೀನು ಈಗ ನಾನು ಹೇಳತಕ್ಕಂಥ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ
ನ ಇಹ ಭೂಯ ಅನ್ಯ ಜ್ಞಾನಂ. ಇನ್ನು ಮುಂದೆ ನೀನು ಅನ್ಯ ಜ್ಞಾನಂ, ಬೇರೆ ಇನ್ಯಾವುದೋ ಜ್ಞಾನವನ್ನು ತಿಳ್ಕೊಳ್ಳಬೇಕು ಅನ್ನತಕ್ಕಂಥದ್ದು ಇರೋದಿಲ್ಲ. ಜ್ಞಾತವ್ಯಂ ಅವಶಿಷ್ಯತೆ, ಅವಶಿಷ್ಟವಾಗಿ ಸ್ವಲ್ಪ ಉಳಿದಿರೋದು, ಹಾಗೆ ಏನೂ ಉಳಿದಿರೋದೇ ಇಲ್ಲ. ಯಾಕೆ ಅಂದರೆ ನಾನು ಹೇಳ್ತಕ್ಕಂಥ ತಾತ್ವಿಕ ಜ್ಞಾನ ಅಷ್ಟು ಶ್ರೇಷ್ಠವಾಗಿರತಕ್ಕದ್ದು. ಇಷ್ಟೆಲ್ಲ ಪೀಠಿಕೆಯನ್ನು ಕೊಟ್ಟು ಒಂದು ಅಂಶವನ್ನು ನೀನು ಮೊದಲು ಸ್ಪಷ್ಟ ಮಾಡಿಕೋ ಅಂತ ಹೇಳ್ತಾರೆ. ಏನು ಅದು? ಸಹಸ್ರಾಣಾಂ ಮನುಷ್ಯೇಷು ಕಶ್ಚಿತ್ ಯತತಿ ಸಿದ್ಧಯಃ. ಕೃಷ್ಣ ಜರಡಿ ಹಿಡಿತಾ ಇದ್ದಾನೆ. ಏನಂತ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯಃ. ಸಾವಿರ 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 ಜನರಿದ್ದಾರೆ, ಕೋಟಿ ಜನರಿದ್ದಾರೆ. ಆದರೆ ಎಲ್ಲರಿಗೂ ತತ್ವಜ್ಞಾನ ಅಲ್ಲ. ಸಾಧನೆಯ ಹಾದಿಯಲ್ಲಿ ನಡೆದವರು ಎಲ್ಲರೂ ಸಿದ್ಧರಲ್ಲ. ಸಹಸ್ರಾಣಾಂ ಮನುಷ್ಯೇಷು ಕಶ್ಚಿತ್ ಯತತಿ ಸಿದ್ಧಯಃ. ಎಲ್ಲೋ ಕೆಲವರು ಮಾತ್ರ ಸಿದ್ಧರಾಗ್ತಾರೆ, ಅಂದರೆ ಸಾಧಕರಾಗುತ್ತಾರೆ, ಸಾಧನೆಯ ಹಾದಿಯಲ್ಲಿ ಹೋಗುತ್ತಾರೆ. ಪ್ರಯತ್ನ ಪಡುವವರು ಸಾಕಷ್ಟು ಮಂದಿ ಇದ್ದಾರೆ. ಪ್ರಯತ್ನ ಪಟ್ಟವರಿಗೆಲ್ಲ ಸಿದ್ಧಿಯಾಗುವುದಿಲ್ಲ. ಮೊಟ್ಟಮೊದಲನೇದಾಗಿ ಕೋಟ್ಯಂತರ ಮಂದಿಯಲ್ಲಿ ಯಾರೋ ಕೆಲವು ಲಕ್ಷ ಮಂದಿ, ಕೆಲವು ಸಾವಿರ ಮಂದಿ ಈ ತತ್ವಜ್ಞಾನದ ಕಡೆಗೆ ಆಸಕ್ತರಾಗಿರಬಹುದು. ಆದರೆ ತತ್ವಜ್ಞಾನವನ್ನು ಅಧ್ಯಯನ ಮಾಡಿದವರಿಗೆಲ್ಲ ಸಿದ್ಧಿಸಿಬಿಡುತ್ತೆ ಅಂತ ಇಲ್ಲ. ಕಶ್ಚಿತ್ ಯತತಿ ಸಿದ್ಧಯಃ. ಸಿದ್ಧಾನಾಂ ಅಪಿ. ಮೂರು ಹಂತಗಳಲ್ಲಿ ಕೃಷ್ಣ ಹೇಳ್ತಾನೆ. ಯತತಾನಾಂ ಅಪಿ ಸಿದ್ಧಾನಾಂ. ಎಲ್ಲೋ ಕೆಲವು ಮಂದಿ ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ತಾರೆ. ಸಹಸ್ರಾಣಿ ಮನುಷ್ಯಾಣಾಂ ಕಶ್ಚಿತ್ ಯತತಿ ಸಿದ್ಧಯಃ ಸಿದ್ಧಾನಾಂ ಅಪಿ. ಆ ಯಾವುದೋ ಕೆಲವು ಸಿದ್ಧರಲ್ಲಿ ಯಾರು ಪ್ರಯತ್ನಪಟ್ಟು ಸಿದ್ಧ ಪದವಿಯನ್ನು ತೆಗೆದುಕೊಂಡಿರ್ತಾರೋ, ಯಾರು ತಮ್ಮ ಸಾಧನೆಯಲ್ಲಿ ಗೆದ್ದಿರುತ್ತಾರೋ ಅಂತಹ ಸಿದ್ಧರಲ್ಲಿ ಕೆಲವರು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ತಾರೆ. ಕಶ್ಚಿನ್ ಮಾಂ ವೇತ್ತಿ. ಈ ಸಿದ್ಧರುಗಳಲ್ಲಿ ಕಶ್ಚಿನ್ ಮಾಂ ವೇತ್ತಿ, ಮಾಂ ವೇತ್ತಿ, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಕಶ್ಚಿತ್. ಅಂದ್ರೆ 1,00,000 ಜನ ಪ್ರಯತ್ನ ಪಡ್ತಾ ಇದ್ರೆ 1,000 ಜನ ಸಿದ್ಧರಾಗ್ತಾರೆ ಅಂತ ಇಟ್ಕೊಳ್ಳೋಣ. 1,000 ಜನ ತಮ್ಮ ಸಾಧನೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಆ 1,000 ಜನ ಸಿದ್ಧರಾಗಿ ಉತ್ತೀರ್ಣರಾದಾಗ ಆ 1,000 ಮಂದಿಯಲ್ಲಿ ಕೆಲವರು ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಕಶ್ಚಿನ್ ಮಾಂ ವೇತ್ತಿ. ಅಂದ್ರೆ 100 ಜನ ಉಳಿತಾರೆ ಅಂತ ಇಟ್ಕೊಳ್ಳೋಣ ಲಕ್ಷಾಂತರ ಜನದಲ್ಲಿ. ಅಲ್ಲಿ ಮುಗಿಲಿಲ್ಲ ಕೃಷ್ಣ ಹೇಳ್ತಾ ಇರತಕ್ಕಂಥದ್ದು. 3ನೇ ಒಂದು ಹಂತ ಇದೆ ಅಂತ ಹೇಳ್ತಾರೆ. ನಾವು ಈ 2ನೇ ಹಂತವನ್ನು 2ನೇ ಹಂತದ ತನಕ ಮೊದಲು ಅರ್ಥ ಮಾಡಿಕೊಳ್ಳೋಣ. ಕೃಷ್ಣನನ್ನು ಈಗ ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣ ಅಂದ್ರೆ ಏನು ಅಂತ ತಿಳಿದುಕೊಳ್ಳಬೇಕು. ಆ ರೀತಿ ಪ್ರಯತ್ನವನ್ನು 1,00,000 ಜನ ಪ್ರಯತ್ನ ಪಡ್ತಾರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಂತ ಇಟ್ಕೊಳ್ಳೋಣ. ಸಾಧನೆಯ ಹಾದಿಯಲ್ಲಿ ಹೋಗ್ತಾರೆ. ಹಾಗೆ ಹೋದಾಗ ಕೃಷ್ಣ ಅನ್ನತಕ್ಕಂಥವನು ಚಾರಿತ್ರಿಕವಾದ ಪಾತ್ರವೇ? ಹಾಗೆ ಚರಿತ್ರೆಯಲ್ಲಿ ಆತನ ಹೆಸರುಗಳು ಉಲ್ಲೇಖವಾಗಿದೆಯೇ? ಯಾವುದಾದರೂ ಶಾಸನಗಳಲ್ಲಿ ಕೃಷ್ಣನ ವಿಷಯ ಪ್ರಸ್ತಾವ ಆಗಿದೆಯೇ? ಅಥವಾ ಮಹಾಭಾರತದ ವಿರಚನೆಯ ಸಂದರ್ಭದಲ್ಲಿ ಕೃಷ್ಣನ ಪಾತ್ರದ ಬಗ್ಗೆ ಆಂತರಿಕವಾದ ಆಧಾರಗಳೇನಾದರೂ ಸಿಗುತ್ತದೆಯೇ?
ಅಥವಾ ಮಹಾಭಾರತದ ರಚನೆಯ ಕಾಲದಲ್ಲಿ ಬರೆಯಲ್ಪಟ್ಟ ಬೇರೆ ಗ್ರಂಥಗಳಲ್ಲಿ ಏನಾದರೂ ಕೃಷ್ಣನ ಬಗ್ಗೆ ಮಾತುಗಳು ಉಂಟೋ, ಈ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸತಕ್ಕವರು ಒಂದಷ್ಟು ಮಂದಿ. ಅವರು ಈ 1,00,000 ಮಂದಿಯಲ್ಲಿ 1,000 ಮಂದಿ ಸಿದ್ಧರಿದ್ದಂತೆ ಬರತಕ್ಕಂಥ ಗುಂಪು. ಮೊದಲನೇದಾಗಿ ಎಲ್ಲರಿಗೂ ಏನು ಆಸಕ್ತಿ ಇರೋದಿಲ್ಲ ಕೃಷ್ಣನ ವಿಷಯ, ಅಂದರೆ ತತ್ವಜ್ಞಾನದ ವಿಷಯ, ನೆನಪಿಟ್ಟು ಹೋಗಬೇಕು. ಆ ಲಕ್ಷಾಂತರ ಮಂದಿಯಲ್ಲಿ ಯಾರೋ 1,000 ಮಂದಿ ಸಿದ್ಧರು ಹುಟ್ಟುತ್ತಾರೆ. ಅವರು ಇದನ್ನೆಲ್ಲ ನೋಡ್ತಾರೆ, ಕೃಷ್ಣನ ಹಿನ್ನೆಲೆಯನ್ನ, ಕೃಷ್ಣನ ಕಾವ್ಯದಲ್ಲಿ ಚರ್ಚೆಯನ್ನ, ಇತ್ಯಾದಿ ಇತ್ಯಾದಿ. ಈ ರೀತಿಯ 1,000 ಸಿದ್ಧರಲ್ಲಿ ಯಾರೋ ಕಶ್ಚಿನ್ ಮಾಂ ವೇತ್ತಿ, ಯಾರೋ ಕೆಲವರು 100 ಜನ ಮಾಂ ವೇತ್ತಿ, ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಏನ್ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ? 2ನೇ ಹಂತದಲ್ಲಿ ವಸುದೇವ ದೇವಕಿಯರ ಮಗ, ಪವಾಡ ಪುರುಷ, ಕೃಷ್ಣ ಅನ್ನತಕ್ಕಂತಹ ಹೆಸರಿನಲ್ಲಿ ಇರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಶಕ್ತಿ, ಅರ್ಥಗಳು, ಆ ರಾತ್ರಿಯಲ್ಲಿ ಸೆರೆಮನೆಯಿಂದ ಹೊರಗೆ ಬಂದಿದ್ದು, ಯಮುನೆಯನ್ನು ದಾಟಿದ್ದು, ಇಂತಹ ಪವಾಡಗಳನ್ನೆಲ್ಲ ತೋರಿಸತಕ್ಕ ವ್ಯಕ್ತಿ, ಬಹುದೊಡ್ಡ ರಾಜಕೀಯ ಮುತ್ಸದ್ದಿ, ಇಡೀ ಮಹಾಭಾರತದ ಸೂತ್ರಧಾರ, ಮಹಾಶಕ್ತ, ಮಹಾಚತುರ, ಮಹಾಚಾಣಾಕ್ಷ, ಕೈನಲ್ಲಿ ಆಯುಧವನ್ನೇ ಹಿಡಿಯದೆ ಯುದ್ಧವನ್ನು ಗೆದ್ದಾತ. ಈ ರೀತಿ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕಶ್ಚಿನ್ ಮಾಂ ವೇತ್ತಿ, ಇದು 2ನೇ ಹಂತ. ಸಹಸ್ರಾಣಾಂ ಮನುಷ್ಯೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮವಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ. ಅಲ್ಲಿಗೆ ಶ್ಲೋಕ ಮುಕ್ತಾಯ ಆಗಲಿಲ್ಲ, ಅಲ್ಲಿಗೆ ಕೃಷ್ಣನ ಹೇಳಿಕೆ ಮುಕ್ತಾಯ ಆಗಲಿಲ್ಲ. ಕೊನೆಯ ಭಾಗ ಬರುತ್ತೆ, ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಈ 3ನೇ ಹಂತದಲ್ಲಿ ಅರ್ಥ ಮಾಡಿಕೊಳ್ಳುವರು 100ರಲ್ಲಿ ಯಾರೋ ಒಬ್ಬರು ಇಬ್ಬರು ಇರ್ತಾರೆ. ಅಂದರೆ ಮೊದಲನೇ ಹಂತದಲ್ಲಿ ಕೃಷ್ಣನನ್ನು ಚಾರಿತ್ರಿಕವಾಗಿ ಅರ್ಥ ಮಾಡಿಕೊಳ್ಳುವವರು, 2ನೇ ಹಂತದಲ್ಲಿ ಕೃಷ್ಣನನ್ನು ಕಾವ್ಯಾತ್ಮಕವಾಗಿ ಬೆರಗು ಕಣ್ಣುಗಳಿಂದ ನೋಡತಕ್ಕವರು, 3ನೇ ಹಂತದಲ್ಲಿ ತಾತ್ವಿಕ ದರ್ಶನ ಮಾಡತಕ್ಕವರು. ಲಕ್ಷಾಂತರ ಜನರಲ್ಲಿ 1000 ಜನ ಕೃಷ್ಣ ದರ್ಶನಕ್ಕೆ ಪ್ರಯತ್ನಪಟ್ಟು ಬಂದು ಕೃಷ್ಣನ ನೆಲೆಬೆಲೆಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಹೋಗ್ತಾರೆ ಶಾಸನ ಇತ್ಯಾದಿಗಳ ಮೂಲಕ. ಆ 1000 ಜನದಲ್ಲಿ 100 ಮಂದಿ ಕಾವ್ಯಾತ್ಮಕವಾಗಿ ಕೃಷ್ಣನ ವರ್ಣನೆಯೋ, ಸಂಗೀತವೋ, ಕಾವ್ಯವೋ, ಅದರ ಪ್ರಭಾವವೋ, ಅದರ ಪವಾಡವೋ, ಇಂಥದ್ದನ್ನೆಲ್ಲ ನೋಡ್ತಾರೆ. ಆದರೆ ಯಾರೋ ಒಂದಿಬ್ಬರು ಕೃಷ್ಣನ ತತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲನೆಯ ಭಾಗದಲ್ಲಿ ಕೃಷ್ಣನ ಬಾಲಲೀಲೆ ಇತ್ಯಾದಿಗಳನ್ನೇ ಇಷ್ಟಪಡ್ತಕ್ಕವರು, 2ನೇ ಭಾಗದಲ್ಲಿ ಮಹಾಭಾರತದ ಸಂದರ್ಭದಲ್ಲಿ ಕೃಷ್ಣನ ದಿವ್ಯವಾದ ಸೂತ್ರಧಾರಿತ್ವವನ್ನು ಅರ್ಥ ಮಾಡಿಕೊಳ್ಳುವವರು, 3ನೇ ಭಾಗದಲ್ಲಿ ಭಗವದ್ಗೀತೆಯನ್ನು ಶ್ರವಣ ಮಾಡುವವರು. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಎನ್ನತಕ್ಕಂಥದ್ದನ್ನು ದರ್ಶನ ಮಾಡುವವರು. ಹಾಗಾದ್ರೆ ಕೃಷ್ಣ ಏನಪ್ಪ ಹೇಳ್ತಾ ಇದ್ದಾನೆ ತಾತ್ವಿಕವಾಗಿ? ಭೂಮಿರಾಪೋ ನರೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಇದನ್ನು ತುಂಬ ವಿಸ್ತಾರವಾಗಿ ಮಾತಾಡಬೇಕು. ಆದರೆ ತುಂಬ ಸೂತ್ರಪ್ರಾಯವಾಗಿ ನಮ್ಮ ಮಿತಿಯಲ್ಲಿ ಹೇಳಬೇಕಾಗಿದ್ದರೆ ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ 2 ವಿಧವಾಗಿರತಕ್ಕಂತಹ ಪ್ರಕೃತಿಗಳು ಇದೆ. ಭೂಮಿಲಾಪೋ ನರೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ. ಈ ಪಂಚಭೂತಗಳು, ಮನಸ್ಸು, ಬುದ್ಧಿ ಜೊತೆಗೆ ಅಹಂಕಾರ, ಈ 8 ಸೇರಿ ನನ್ನ ಒಂದು ಪ್ರಕೃತಿ. ಅದನ್ನು ಅಪರಾ ಪ್ರಕೃತಿ ಅಂತ ಕರೀತೀನಿ. ಜೀವಭೂತಾಂ ಮಹಾಬಾಹೋ, ಈ ಜೀವಶಕ್ತಿ ಅಂತ ಇದೆಯಲ್ರಿ, ಆ ಜೀವಾತ್ಮ ಅಂತ ಇದೆಯಲ್ಲ,
ಅದನ್ನು ಪರಾಪ್ರಕೃತಿ ಅಂತ ಕರೀತೀನಿ. ಅಂದರೆ ಈ ದೇಹ ಅನ್ನತಕ್ಕಂಥದ್ದು ಅಪರಾಪ್ರಕೃತಿ, ಈ ದೇಹದ ಒಳಗೆ ಇರತಕ್ಕಂಥ ಜೀವ ಅನ್ನುವುದು ಪರಾಪ್ರಕೃತಿ. ಈ ಪರ ಹಾಗೂ ಅಪರ ಈ ಎರಡೂ ನನ್ನಿಂದಲೇ ಸೃಷ್ಟಿಯಾಗಿರತಕ್ಕಂಥದ್ದು. ಈ ಎರಡೂ ಪ್ರಕೃತಿಗಳಿಂದಲೇ ಸರ್ವ ಸೃಷ್ಟಿಯೂ ನಿರ್ಮಾಣವಾಗಿದೆ. ಪ್ರಭವ ಪ್ರಲಯಸ್ತಥಾ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಅಹಂ ಕೃತ್ನಸ್ಯ ಜಗತಃ, ಈ ಪ್ರಕೃತಿ ಏನು ಕಾಣ್ತಾ ಇದೆ, ಎರಡು ಭಾಗ ಮಾಡಿದ ಆತ. ಒಂದು ಅಪರಾ ಪ್ರಕೃತಿ, ಇನ್ನೊಂದು ಪರಾ ಪ್ರಕೃತಿ. ಅಪರಾ ಪ್ರಕೃತಿ ಎನ್ನತಕ್ಕಂಥದ್ದು ಬಾಹ್ಯದಲ್ಲಿ ಇರತಕ್ಕಂಥದ್ದು ಅಂತ ಅರ್ಥ ಮಾಡಿಕೊಂಡರೆ, ಒಂದು ಕೋಶ ಅಂತ ಅರ್ಥ ಮಾಡಿಕೊಂಡರೆ, ಪರಾ ಪ್ರಕೃತಿ ಎನ್ನುವುದು ಜೀವಕೋಶದ ಒಳಗೆ ಇರತಕ್ಕಂಥ ಕೋಶ ಕೇಂದ್ರ. ದೇಹ ಅನ್ನುವುದು ಅಪರಾ ಪ್ರಕೃತಿಯಾದರೆ, ಪರಾ ಪ್ರಕೃತಿ ಎನ್ನತಕ್ಕಂಥದ್ದು ಆತ್ಮ. ಈ ಆತ್ಮ ಹಾಗೂ ದೇಹ ಎರಡು ನನ್ನಿಂದ ಸೃಷ್ಟಿಯಾಗಿದೆ. ಹೀಗಾಗಿ ನಾನು ಅಹಂ ಕೃತ್ಸ್ನಸ್ಯ ಪ್ರಭವ ಪ್ರಲಯಸ್ತಥ, ನಾನು ಈ ಜಗತ್ತಿನ ಸೃಷ್ಟಿ ಹಾಗೂ ನಾಶ ಎರಡಕ್ಕೂ ನಾನೇ ಕಾರಣ. ಆದ್ದರಿಂದ ಈ ಇಡೀ ಸೃಷ್ಟಿ ನನ್ನಿಂದಲೇ ಬಂದದ್ದು. ಈ ಇಡೀ ಸೃಷ್ಟಿ ನನ್ನಲ್ಲಿಯೇ ಲೀನವಾಗತಕ್ಕದ್ದು. ನನ್ನನ್ನು ಬಿಟ್ಟರೆ ಮತ್ತಿನ್ನೇನು ಇಲ್ಲ ಕಣೆ. ಮತ್ತಃ ಪರತರಂ ನಾನ್ಯಸ್ತಿ ಕಿಂಚಿದಸ್ತಿ ಧನಂಜಯ. ಇಷ್ಟೇ, ಇದು ಪ್ರಧಾನವಾಗಿರತಕ್ಕಂಥ ರಹಸ್ಯ. ನನ್ನನ್ನು ಬಿಟ್ಟರೆ ಈ ಇಡೀ ಜಗತ್ತು ಒಂದು ಸೂತ್ರದಲ್ಲಿ ಮಣಿಗಳು ಸೇರಿದಂತೆ ನಾನು ಸೂತ್ರಧಾರನಂತೆ ಇದ್ದೇನೆ. ಇಡೀ ಅಪರಾ ಪ್ರಕೃತಿ ಹಾಗೂ ಪರಾ ಪ್ರಕೃತಿ ಎರಡಕ್ಕೂ ನಾನೇ ಕಾರಣ. ಆತ್ಮಕ್ಕೂ ನಾನೇ ಕಾರಣ, ಪ್ರಕೃತಿಗೂ ನಾನೇ ಕಾರಣ. ಈ ಆತ್ಮ ಹಾಗೂ ಬಾಹ್ಯ ಪ್ರಕೃತಿ ಎರಡು ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಆದ್ದರಿಂದ ನಾನೇ ಸರ್ವಕ್ಕೂ ಕಾರಣ. ನಾನು ಸಾರ್ವಭೌಮ ಈ ಸೃಷ್ಟಿಗೆ ಅನ್ನತಕ್ಕಂಥದ್ದನ್ನು ಹೇಳಿ ಅದರ ವಿಸ್ತೃತ ರೂಪವನ್ನ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಮುಂದುವರಿಸ್ತಾನೆ. ತನ್ಮೂಲಕ 7ನೇ ಅಧ್ಯಾಯ ಹೇಳ್ತಕ್ಕಂಥದ್ದು ಅಪರಾ ಪ್ರಕೃತಿಗಳನ್ನು ಹೇಳಿ ಆ ಎರಡರ ಮೂಲವು ತಾನೇ ಕೃಷ್ಣನೇ ಅನ್ನತಕ್ಕಂಥ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡರೆ, ಇದರ ಸುಲಭವಾಗಿ ಅರ್ಥ ಆಗಲ್ಲ. ಬರೀ 20-25 ನಿಮಿಷದಲ್ಲಿ ವರ್ಣನೆ ಮಾಡಿದ್ರೆ ಗೊತ್ತಾಗಲ್ಲ. 7ನೇ ಅಧ್ಯಾಯವನ್ನು ದಿವಸಗಳು, ತಿಂಗಳುಗಳು, ವರ್ಷಗಳು ಅಧ್ಯಯನ ಮಾಡಬೇಕು. ಹಾಗೆ ಅಧ್ಯಯನ ಮಾಡಿ ಆ ಪರಬ್ರಹ್ಮ ಸ್ವರೂಪವೇ ಶ್ರೀಕೃಷ್ಣ ಅನ್ನತಕ್ಕಂಥ ನಿರ್ಣಯಕ್ಕೆ ನಾವು ಬರಲಿಕ್ಕೆ ಸಾಧ್ಯವಾದರೆ ಆಮೇಲೆ ತಿಳ್ಕೋಬೇಕಂತೇನು ಇಲ್ಲ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲ, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿಯಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ